ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಇದ್ದಂಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಿಂದ ಬಂದು ಆದಮೇಲೆ ಅವರು ಬಿಗ್ ಬಾಸ್ ಮನೆ ಇನ್ನೇನು ಬರೋಷ್ಟರೊಳಗೆ ಹೇಳಿದರು, ಅವರು ಏನೇ ಗೆದ್ದರೂ ಬಿಗ್ ಬಾಸ್ ಮನೆಯಿಂದ ಅದನ್ನ ಯಾರಿಗಾದರೂ ಸಹಾಯ ಬೇಕಂತವ್ರಿಗೆ ಯಾರಿಗೆ ಅದ್ರ ತುಂಬ ಅವಶ್ಯಕತೆ ಇರುತ್ತೆ ಅವರಿಗೆ ನಾನು ಅದನ್ನ ಕೊಡ್ತೀನಿ ಅಂತ. ಸೊ ಅದೇ ಥರ ಅವರ ಏನು ನುಡಿದಿದ್ರು ಅದನ್ನ ಇವಾಗ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಅವರು ಬೈಕ್ ಬಂದಿತ್ತು, ಅವ್ರಿಗೊಂದು ಸ್ಕೂಟಿ ಬಂದಿತ್ತು. ಸೊ ಎಲೆಕ್ಟ್ರಿಕ್ ಸ್ಕೂಟಿ ಅದು. ಸೊ ಅದನ್ನ ನಾನು ಒಂದು ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ಅವರು ಯಾರಿಗೆ ಕೊಟ್ಟರು ಏನು ಅಂತೆಲ್ಲ ಕಂಪ್ಲೀಟಾಗಿ ಆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಸೊ ಇನ್ನೊಂದು, ಅವರು ದುಡಿದಿದ್ರು ಕೂಡ, ಅಂದರೆ ಫಸ್ಟ್ ರನ್ನರ್ ಅಪ್ ಆಗಿತ್ತು. ಸೆಕೆಂಡ್ ಪ್ಲೇಸ್ ಅವ್ರು ಏನು ತೊಗೊಂಡ್ರು ಅದಕ್ಕೆ ಅವರಿಗೆ 10 ಲಕ್ಷ ಬಂದಿತ್ತು. ಸೊ ಆ 10 ಲಕ್ಷದಲ್ಲಿ ಯಾರ್ಯಾರಿಗೆ ಅದರ ಅವಶ್ಯಕತೆ ಇರುತ್ತೆ ಅವ್ರಿಗೆ ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಅವರು ಅಲ್ಲೇ ಸ್ಟೇಜಲ್ಲೇ ಹೇಳಿದರು ಆಲ್ರೆಡಿ. ಸೊ ಅದ್ರ ಪ್ರಕಾರ ಇವಾಗ ಅವರು ಕೊಟ್ಟಿದ್ದಾರೆ. ಸೊ ಏನು ಯಾರಿಗೆ ಅಂತೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಯಾರಿಗೆ ಅವ್ರು ಕೊಟ್ಟಿರೋದು ಏನು ಅಂತ ನೋಡೋದಾದರೆ, ಡ್ರೋನ್ ಪ್ರತಾಪ್ ಅವರು ಅವರ ಯೂಟ್ಯೂಬ್ ಚಾನಲಲ್ಲಿ ಕೂಡ ಆ ವಿಡಿಯೋ ಕಂಪ್ಲೀಟಾಗಿ ಹಾಕಿದ್ದಾರೆ. ಯಾರಾದರೂ ನೋಡಿಲ್ಲ ಅಂದರೆ ಕೂಡ ಹೋಗಿ ನೋಡ್ಬೋದು. ಮತ್ತು ಅವರು ಇನ್ಸ್ಟಾಗ್ರಾಮಲ್ಲಿ ಅವರ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲೂ ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಸೊ ಇಬ್ಬರು ಹೆಣ್ಮಕ್ಳಿಗೆ ಅವರು ಇದನ್ನ ಕೊಟ್ಟಿರೋದು ಅಂತ ಹೇಳ್ಬೋದು. ಸೊ ಒಂದು ಫ್ಯಾಮಿಲಿ ಇದೆ. ಸೊ ಆ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಇಬ್ಬರು ಮಕ್ಕಳಿದ್ದಾರೆ. ಅವ್ರಿಗೆ ಇಬ್ಬರು ಹೆಣ್ಮಕ್ಳು, ಒಬ್ಬರು ಸೆಕೆಂಡ್ PUC ಓದ್ತಿದ್ದಾರೆ, ಇನ್ನೊಬ್ಬರು ಸ್ಕೂಲಲ್ಲಿ ಓದ್ತಾ ಇರೋದು. ಸೊ ಇಬ್ಬರು ಹೆಣ್ಮಕ್ಳಲ್ಲಿ ಅವ್ರ ಅಪ್ಪಂಗೆ ಹುಷಾರಿಲ್ವಂತೆ. ಸೊ ಕಾಲಿನ ಪ್ರಾಬ್ಲಮ್ ಆಗಿ ಅವರು ಕೆಲಸಕ್ಕೆ ಅಷ್ಟಾಗಿ ಹೋಗೋಕ್ಕಾಗ್ತಿಲ್ಲ ಅಂತ ಅವರ ಹೆಂಡತಿ ಹೇಳ್ತಾರೆ. ಸೊ ಅದಾದಮೇಲೆ ಆದರೂ ಕೂಡ ಒಂದು ಆಪ್ರೇಷನ್ ಕೂಡ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಡಾಕ್ಟರ್. ಆದರೆ ಆಪ್ರೇಷನ್ ಎಲ್ಲ ಮಾಡಿ ಕುತ್ಕೊಂಡ್ಬಿಟ್ರೆ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಆಪ್ರೇಷನ್ನ ಇನ್ನೂ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು ಹೊರಗಡೆ ಹೋಗ್ಬಿಟ್ಟು ಅಂತ ಕೂಡ ಅವ್ರ ಮನೆಯಲ್ಲಿರುವಂಥ ಅವ್ರ ಮಿಸ್ಸಸ್ ಹೇಳ್ತಾರೆ. ಸೊ ಅದಾದಮೇಲೆ ಅವರ ಹೆಂಡತಿ ಕೂಡ ಅಷ್ಟೇ ಏನು ಟೈಲರಿಂಗ್ ಎಲ್ಲ ಮಾಡಿ ದುಡಿತಿರ್ತಾರಂತೆ. ಬಟ್ ಸ್ಟಿಲ್ ಇವಾಗ ಅವರ ಮಕ್ಕಳು ಏನು ಇಬ್ಬರೂ ಇವಾಗ ಒಂದು ದೊಡ್ಡವರಾಗಿದ್ದಾರೆ ಇಬ್ಬರು ಕೂಡ. ಸೊ ಫೀಸ್ ಎಲ್ಲ ಕಟ್ಟಬೇಕಲ್ವ ಕಾಲೇಜ್ಗೆ. ಸೊ ಈ ಫೀಸ್ ಕಟ್ಟೋ ಟೈಮಲ್ಲಿ ಇವಾಗ ಏನಾಗ್ತಿದೆ ಅಂದರೆ, ಸೆಕೆಂಡ್ PUC ಯಾವ ಮಗಳು ಓದ್ತಿದ್ದಾಳೆ, ಇನ್ನೇನು ಸೆಕೆಂಡ್ PUC ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದೆ. ನೀವೆಲ್ಲ ನೋಡಿರ್ಬೋದು, ಮಾರ್ಚ್ 1 ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎಕ್ಸಾಮ್ಸು. ಸೊ ಮಾರ್ಚ್ 1 ಎಕ್ಸಾಮ್ಸ್ ಅಂದರೆ ಅದಕ್ಕಿಂತ ಹಿಂದೆಯೇ ಹಾಲ್ ಟಿಕೆಟ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಫೀಸ್ ಎಲ್ಲ ಕಂಪ್ಲೀಟಾಗಿ ಕೊಡೋ ತನಕ ಹಾಲ್ ಟಿಕೆಟ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಅವ್ರ ಮಗಳಿಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಂತೆ. ಸೊ ಇನ್ನು 22,000 ಅವ್ರ ಮಗಳು ಫೀಸ್ ಕಟ್ಟಬೇಕು ಅಲ್ಲಿ. ಬಟ್ ಅವ್ರ ಕೈಯಲ್ಲಿ ಇವಾಗ ಅದನ್ನ ಕಟ್ಟೋಕ್ಕಾಗ್ತಿಲ್ಲ. ಮತ್ತು ಇನ್ನೊಂದು ಮಗಳು ಕೂಡ ಇದ್ದಾಳೆ. ಬಟ್ ಅವ್ರದ್ದಿನ್ನೂ ಇವಾಗ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಿರೋದ್ರಿಂದ ಅವ್ರಿಗೇನು ಇನ್ನೂ ಕೇಳಿಲ್ಲ. ಬಟ್ ಫೈನಲ್ ಎಕ್ಸಾಮ್ ಅಷ್ಟರೊಳಗೆ ಅವ್ರ ಫೀಸ್ ಕೂಡ ಕಟ್ಟಬೇಕಾಗಿದೆ. ಅವ್ರದ್ದು 16,000 ಎಷ್ಟೋ ಕಟ್ಟಬೇಕು ಅಂತ ಹೇಳಿದ್ರು ಆ ವಿಡಿಯೋದಲ್ಲಿ. ಸೊ ಇದು ಕಟ್ಟೋಕ್ಕಾಗ್ತಿಲ್ಲ. ಆ ಕಾರಣದಿಂದ ಎಕ್ಸಾಮ್ ಬರೆಯೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋದು ಅವರಮ್ಮ ಹೇಳಿದ್ರು. ಮತ್ತು ಸುಮಾರಷ್ಟು ವರ್ಷಗಳಿಂದ ಅವ್ರು ಏನೇನೆಲ್ಲ ಕಷ್ಟಪಟ್ಕೊಂಡ್ಬಂದಿದ್ರು, ಏನು ಅವರ ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ ಅಂದ ತಕ್ಷಣ ಗೊತ್ತಲ್ವ ನಮಗೆ ಯಾವ ಥರ ಮಾತಾಡ್ತಾರೆ, ಏನು ಕಷ್ಟದಲ್ಲಿ ಅಂತ ಬಂದಾಗ ಎಷ್ಟೋ ಜನ ಬರಲ್ಲ, ಬಟ್ ಮಾತಾಡೋಕ್ಕೆ ಅಥವಾ ಆಡ್ಕೊಳ್ಳೋಕ್ಕೆ ಎಲ್ಲರೂ ಇರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಅವರು ಕೂಡ ಅದರೊಳಗೆ ಹಂಚ್ಕೊತಾರೆ. ಸೊ ಅದಾದಮೇಲೆ ಡ್ರೋನ್ ಪ್ರತಾಪ್ ಅವರು ಅವರ ಮನೆಯನ್ನೆಲ್ಲ ನೋಡಿ ಅವ್ರ ಜೊತೆ ಎಲ್ಲ ಮಾತಾಡಿ ಒಂದಿಷ್ಟೊತ್ತು ಸಮಯ ಕಳೆದು ಅವ್ರ ಜೊತೆಗೆ ಆಮೇಲೆ ಅವ್ರ ಕೈಯಲ್ಲಿ ಆದಷ್ಟು ಅವ್ರು ಸಹಾಯ ಮಾಡಿದ್ದಾರೆ. ಇಬ್ಬರಿಗೂ ಫೀಸ್ ಆಗೋಷ್ಟು ದುಡ್ಡು ಕೊಟ್ಟಿದ್ದಾರೆ. ಮತ್ತು ಹೇಳ್ತಾರೆ ಕೂಡ, ಏನೇನು ಬೇಕು ತೊಗೊಳ್ಳಿ, ಬಟ್ಟೆ ಕೊಡಿಸಿ ಮಕ್ಕಳಿಗೆ ಅಂತೆಲ್ಲ ಹೇಳಿ ಅವ್ರ ಕೈಯಲ್ಲಿ ಇನ್ನೂ ಏನೆಲ್ಲ ಮಾಡೋಕ್ಕಾಗುತ್ತೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಚೆಕ್ ಕೂಡ ಬರೆದು ಕೊಡ್ತಾರೆ. ಸೊ ಖಂಡಿತವಾಗ್ಲೂ ಇದು ಆ 3 ಜನಕ್ಕೂ ಇಡೀ ಫ್ಯಾಮ್ಲಿಗೆ ಹೆಲ್ಪ್ ಆಗುತ್ತೆ ಅನ್ಬೋದು. ಅದರೊಳಗೆ 3 ಜನ ಹೆಣ್ಮಕ್ಳು ಇಷ್ಟು ಕಷ್ಟಪಟ್ಟು ದುಡಿತಿದ್ದಾರೆ. ಇಷ್ಟು ಇವಾಗಿನ ಕಾಲದಲ್ಲಿ ಕೂಡ ಅವರ ಮೈಂಡ್ಸೆಟ್ ಹೇಗಿದೆ, ಅವ್ರು ಮಾತಾಡೋದ್ರೊಳಗೆ ಆ ವಿಡಿಯೋದೊಳಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾವುದೇ ಥರ ಆಸೆಗಳಿಲ್ದಂಗೆ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಓದಬೇಕು ಅಂತಿದೆ, ಓದಿ ಚೆನ್ನಾಗಿ ಅವ್ರ ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ ಅವರಲ್ಲಿ ತುಂಬ ಇದ್ದಾಗ ಕಾಣುತ್ತೆ. ಸೊ ನನಗಂತೂ ತುಂಬಾ ಖುಷಿಯಾಗಿತ್ತು ಅವ್ರು ಮಾಡಿದ್ದು ನೋಡಿ. ಆ ವಿಡಿಯೋನ ಕಂಪ್ಲೀಟಾಗಿ ನಾನು ಕುತ್ಕೊಂಡು ನೋಡಿದೆ, ತುಂಬಾ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ನೀವು ಹೋಗಿ ನೋಡಿ, ಡ್ರೋನ್ ಪ್ರತಾಪ್ ಅವರ ಚಾನಲಲ್ಲಿದೆ. ಸೊ ಅವರು ಡ್ರೋನ್ ಪ್ರತಾಪ್ ಅವರು ಇವಾಗ ಒಬ್ಬರಿಗೆ ಈ ಥರ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನೂ ಸಾಕಷ್ಟು ಜನಕ್ಕೆ ಮಾಡೋ ಕೆಲಸ ಇನ್ನೂ ಬಾಕಿ ಇದೆ, ಮಾಡ್ತೀವಿ ಅಂತ ಕೂಡ ಅವರು ಆ ವಿಡಿಯೋದಲ್ಲಿ ಭರವಸೆ ಕೊಟ್ಟಿದ್ದಾರೆ. ಸೊ ಇದೊಂದು ವಿಡಿಯೋ ಆಗಿತ್ತು ಅಪ್ಡೇಟ್ ಕೊಡೋಕ್ಕೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಮೇಕಪ್ ರಿಲೇಟೆಡ್ ತುಂಬ ವೀಡಿಯೋಸ್ ಅವಳ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ ತುಂಬಾ ಬ್ಯೂಟಿ ಟಿಪ್ಸ್ ಏನಾದರೂ ಬೇಕಂದರೆ ನಿಮ್ಮೆಲ್ಲರಿಗೂ ಸಿಗುತ್ತೆ ಆ ವಿಡಿಯೋದಲ್ಲಿ. ಸೊ ಪ್ಲೀಸ್ ಹೋಗ್ಬಿಟ್ಟು ಅವಳ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ನಾನು ಟೇಕ್ ಕೇರ್, ಬಾಯ್.